ತದಹಂ ಭಕ್ತಿಯ ಉಪರಿತಂ ಅಶ್ನಾಮಿಯ ಪ್ರಯತಾತ್ಮನಂ ಹನ್ನೊಂದು ಶ್ಲೋಕ. ವೆಲ್ಕಮ್ ಬ್ಯಾಕ್ ಟು ಹರ್ಷ್ ಗೋರ್ಪಡೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಾನಂದ್ ಬಳ್ಳೂರು ಧಾರವಾಡದು. ಇವರೊಟ್ಟಿಗೆ ನಾವು ಇವತ್ತು ಮಾತುಕತೆ ಸಂಭಾಷಣೆಯನ್ನು ಮಾಡೋಣ. ಸರ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪಾಡ್ಕಾಸ್ಟ್. ಸರ್, ನೀವು ಬಂದಿದ್ದು ನಮಗೆ ಭಾಳ ಖುಷಿ ಐತಿ. ನಿಮಗೆ ಏನಾಗಿತ್ತು ಸರ್? ಬ್ಲಡ್ ಪ್ರೆಷರ್, ಶುಗರ್, ಥೈರಾಯ್ಡ್, ಆಮೇಲೆ ಕಿಡ್ನಿ ಮೂತ್ರಪಿಂಡ ಸಮಸ್ಯೆ ಆಗಿತ್ತು ರೈಟ್ ಸೈಡ್ ಎಲ್ಲ ಒಂದೇ ಟೈಮ್. ಯಾಕಂದ್ರೆ ನಮ್ದು ಆಹಾರ ಪದ್ಧತಿ ಇಷ್ಟೊಂದು ತಪ್ಪು ದಾರಿಯಲ್ಲಿ ಇತ್ತಂದ್ರೆ ಮಾರ್ನಿಂಗ್ ನಾನ್ ವೆಜ್, ಈವ್ನಿಂಗ್ ನಾನ್ ವೆಜ್, ನೈಟ್ ನಾನ್ ವೆಜ್, ಆಫ್ಟರ್ನೂನ್ ನಾನ್ ವೆಜ್, ಬ್ರೇಕ್ಫಾಸ್ಟ್ ನಾನ್ ವೆಜ್, ಆಮೇಲೆ ಲಂಚು, ಡಿನ್ನರು ಪ್ರತಿಯೊಂದು ನಾನ್ ವೆಜ್, ಆಮೇಲೆ ಕೋಲ್ಡ್ ಡ್ರಿಂಕ್ಸು, ಎಗ್ ರೈಸು, ಫ್ರೈಡ್ ರೈಸ್, ಆಮೇಲೆ ಬೇಕ್ರಿ ಒಳಗೆ ಇರುವಂತಕ್ಕಂಥ ಹನಿ ಕೇಕು ಅವೆಲ್ಲ ರೋಗಗ್ರಸ್ತ. ಈಗ ಸರಿಯಾಗಿ ಬಂದು ಸರಿಯಾಗಿ ದೇಹವನ್ನು ಕಾಯಕಲ್ಪ ಮಾಡಿ ನೂರಾರು ಜನಕ್ಕೆ ಇವತ್ತು ಅಸಾಧ್ಯ ವ್ಯಾಧಿಗಳನ್ನು, ಇನ್ಕ್ಯೂರಬಲ್ ಡಿಸೀಸ್ ಕ್ಯೂರ್ ಆಗ್ತಾ ಇದ್ದಾವೆ. ಅದು ತುಂಬ ಸಂತೋಷ ಕೊಡುತ್ತೆ ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈಗ ನಮ್ಮ ಜೀವನ ಶೈಲಿ ಈ ಮನುಷ್ಯರ್ಕಿಂತ ಬೇರೆನೇ ಐತಿ. ಏನು ಪ್ರಾಣಿಗಳಿರ್ತಾವಲ್ಲ, ಯಾವುದೇ ರೀತಿ ಅಂತ ಬೇಯಿಸಿದ ಆಹಾರ ತಿನ್ನೋದಿಲ್ಲ, ಸೇವಿಸೋದಿಲ್ಲ. ಪ್ರತಿಯೊಂದು ಪ್ರಕೃತಿದತ್ತವಾಗಿ ಬಂದಂತಹ ಹಣ್ಣು ತರಕಾರಿಗಳನ್ನು ಸೇವಿಸ್ತಾ 5 ವರ್ಷದಿಂದ ಬಂದಿದ್ದೇವೆ. ಈಗ ಆಲ್ಮೋಸ್ಟ್ ಆಲ್ ಟಿ ವಿ, ನಾನು ದಿಗ್ವಿಜಯ ಟಿ ವಿ, ಗರುಡ ಟಿ ವಿ ಪ್ರತಿಯೊಂದರಲ್ಲೂ ಪ್ರಸಾರ ಆಗಿದೆ. ತಾವು ನೋಡಿರಿ ಅದರೊಳಗೆ. ಈಗ ಅದೇ ಲೈನ್ ನಿಂತರ ನಾನು 5 ವರ್ಷದಿಂದ ಬೇಯಿಸಿದ ಆಹಾರ ತ್ಯಾಗ ಮಾಡಿ ಇಂದು ಪ್ರತಿಯೊಂದು ಏನು ಒಂದು ಸಣ್ಣ ಪುಟ್ಟ ನೆಗಡಿ ಅಂತ ಹೇಳಿದ್ರು ಕ್ಯಾನ್ಸರ್ವರೆಗೂ ಪ್ರಾಕೃತಿಕ ಆಹಾರದ ಪ್ರಯೋಗ ಮಾಡಿ ಅವೆಲ್ಲ ಪ್ರತಿಯೊಂದು ನಿವಾರಣೆ ಆಗ್ತದವೆ. ನಾವು ಇನ್ನು ಬೇಯಿಸಿದ ಆಹಾರ ತ್ಯಾಗ ಮಾಡಿದ್ದಕ್ಕೆ ಇವತ್ತು ಖುಷಿ ಆಗ್ತಾ ಇದೆ. ನೀವು ಬೇಯಿಸಿದ ಆಹಾರವನ್ನು ತ್ಯಾಗ ಮಾಡಿ ಎಷ್ಟು ದಿನಗಳಾಯ್ತು ಸರ್? 5 ವರ್ಷ ಆಯ್ತು. 2019ರಿಂದ ಇನ್ನೂ ಮಟ್ಟ ತ್ಯಾಗ ಮಾಡಿದ್ದೀವಿ. ಆ ತ್ಯಾಗ ಮಾಡಲಿಕ್ಕೆ ಕಾರಣವೇನಂತಂದ್ರೆ 2019ರಾಗ ಕೆಲವೊಂದು ನಮಗೆ ಸಮಸ್ಯೆಗಳಾಗಿದ್ದು, ಲೈಫ್ ಸ್ಟೈಲ್ ಡಿಸೀಸ್ಗಳ ಸಮಸ್ಯೆ, ಬ್ಲಡ್ ಪ್ರೆಷರ್ ಇರ್ಬೋದು, ಥೈರಾಯ್ಡ್ ಇಶ್ಯೂ ಇರ್ಬೋದು, ಆಮೇಲೆ ಬ್ಲಡ್ ಶುಗರ್ ಇತ್ತು, ಆಮೇಲೆ ಮೂತ್ರಪಿಂಡದ ಸಮಸ್ಯೆ ಆಗಿತ್ತು. ಇವೆಲ್ಲ ನಮಗೇನು ವೈಜ್ಞಾನಿಕ ಪದ್ಧತಿ, ಹೋಮಿಯೋಪತಿ, ಆಯುರ್ವೇದ, ಯುನಾನಿ ಪ್ರತಿಯೊಂದು ರೀತಿಯೊಳಗೂ ನಾವು ನಿವಾರಣೆ ಸಿಗ್ತಂತೆ. ಪ್ರತಿಯೊಂದು ರೋಗಗಳು ನಿವಾರಣೆ ಅಂತ ಸಂಪೂರ್ಣವಾಗಿ ಸಿಗ್ತಾ ಇರಲಿಲ್ಲ. ಅವರೆಲ್ಲರೂ ಹೇಳ್ತಿದ್ರು ಆಜೀವನ ಪರ್ಯಂತ ಔಷಧ ತೆಗೆದುಕೊಂತ ಹೋಗ್ರಿ ಅಂತೇಳಿ. ನಮಗೆ ಸಂಪೂರ್ಣ ಪರಿಹಾರ ಎಲ್ಲಿ ಸಿಗ್ಬೇಕಂತೇಳಿ ಒಂದು ಭಗವದ್ಗೀತೆ ಓದುತ್ತಾ ಕುಂತಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ್ಯಾ ಭಕ್ತಿ ಪ್ರಯಚ್ಯತಿ ತದಹಂ ಭಕ್ತಿಯ ಉಪರಿತಂ ಅಶ್ನಾಮಿಯ ಪ್ರಯತಾತ್ಮನಂ ಒಂದು ಶ್ಲೋಕ ಇದೆ ಸಂಸ್ಕೃತವಾಗಿದೆ. ಅದನ್ನು ಓದಿದ ಮೇಲೆ ಏನು ಅನ್ಸುತ್ತೆ ಅಂದ್ರೆ ದೇವ್ರಿಗೆ ನಾವು ಹೂವು, ಹಣ್ಣು, ಎಲೆ, ನೀರಷ್ಟು ಹೋಯ್ತೀವಿ. ಅವ್ರಿಗೆ ಯಾವುದು ಗೋಬಿ ಆಮೇಲೆ ರೊಟ್ಟಿ ಪಲ್ಯನ ಎಡೆ ಹಿಡಿದಿಲ್ಲ. ಆ ಒಂದು ಐಡಿಯಾಲಜಿ ಮೇಲೆ ನಾವು ಒಳಗಿಂತ ಪ್ರೇರಣೆ ಬಂದು ಅದೇ ಫಾಲೋ ಮಾಡಿದ್ದೇನೆ. ಬರೀ ಹೂವು, ಹಣ್ಣು, ಎಲೆ ತಿಂತಾ ಇದೆ. 15 ದಿವಸದಲ್ಲಿ ಪ್ರತಿಯೊಂದು ನಾರ್ಮಲ್ ಬರೋಕ್ಕೆ ಶುರುವಾಯಿತು. ಅದನ್ನೇ ಫಾಲೋ ಮಾಡ್ತಾ ಇದೆ. ಥೈರಾಯ್ಡು, ಬ್ಲಡ್ ಪ್ರೆಷರು, ಶುಗರು ಪ್ರತಿಯೊಂದೆಲ್ಲ ನಾರ್ಮಲ್ ಬರ್ತಾ ಇವತ್ತು ಅದೇ ಲೈನಲ್ಲಿ ಅದೇ ಹಾದಿಯಲ್ಲಿ ಬಂದು ತಾವು ನೋಡಿರ್ಬೋದು. ಇವತ್ತು USA, ಆಮೇಲೆ ಸೌತ್ ಆಫ್ರಿಕಾ, ಕೆನಡಾ, ಆಮೇಲೆ ಆಸ್ಟ್ರೇಲಿಯಾ, ಜರ್ಮನಿ ಪ್ರತಿಯೊಂದು ದೇಶದವರು ಇವತ್ತು ಕರೆ ಮಾಡಿ ಅವರಿಗೆ ಪರಿಹಾರ ಸಿಗ್ತಾ ಇದೆ. ಪ್ರಾಕೃತಿಕ ಆಹಾರ ಶಿಬಿರಗಳು ಮಾಡ್ತಾ ಇದ್ದೀವಿ. ಮಧುಮೇಹ ಮುಕ್ತ ಅಭಿಯಾನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕೃತಿಯೊಂದಿಗೆ ಹೊಂದ್ಕೊಂಡು ಹಲವಾರು ಮಿರಾಕಲ್ ಆಗ್ತಾ ಇದ್ದಾವೆ. ಮಿರಾಕಲ್ ಫುಡ್ ಸಂಸ್ಥೆಯನ್ನು ಮಾಡಿದ್ದೀವಿ. ಅದರಿಂದ ಜನರಿಗೆ ಉಪಯೋಗ ಆಗ್ತದೆ. ಓಕೆ, ಅಂದರೆ ಸರ್, ನೀವು ಯಾವ ಥರನಾಗಿ ಪ್ರಯೋಗವನ್ನು ನಿಮ್ಮ ಮೇಲೆ ನೀವು ಮಾಡ್ಕೊಂಡ್ರೆ ಅಥವಾ ಬೇರೆ ಈಗ ಏನಂತ ಹೇಳಿದ್ರೆ ಸರ್, ಈಗ ಪ್ರಯೋಗ ಅಂತ ಹೇಳಿದ್ರೆ ಸೈಂಟಿಸ್ಟ್ ಅದು ಏನು ಮಾಡ್ತಾರೆ, ಮೊದಲು ಇಲಿಗಳ ಮೇಲೆ ಪ್ರಯೋಗ ಅಥವಾ ಬೇರೆ ಬೇರೆ ಇದರ ಮೇಲೆ ಪ್ರಯೋಗ ಮಾಡ್ತಾರೆ. ನೀವು ಯಾವುದ್ರ ಮೇಲೆ ಪ್ರಯೋಗ ಮಾಡಿದ್ರಿ? ಅಂದರೆ ಈ ಹಣ್ಣು ತಿಂದ್ರೆ ಅಥವಾ ಈ ಗಿಡದ ತಪ್ಪಲ ತಿಂದ್ರೆ ಈ ರೋಗ ಹೋಗ್ತೈತಿ ಇಲ್ಲ, ಅದು ನಿಮಗೆ ಯಾವ ಥರ ಗೊತ್ತಾಯ್ತು? ಅದೇ ನಿಮ್ಗೆ ಕರೆಕ್ಟ್ ಇದೆ ಪ್ರಶ್ನೆ. ಒಳ್ಳೆಯ ಪ್ರಶ್ನೆ ಕೇಳಿದ್ರೆ, ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ, ಪ್ರಾಣಿಗಳ ಮೇಲೆ ಮಾಡ್ತಾರೆ. ಅದೇನ ಹೇಳ್ತಾ ಇದ್ದೀವಿ. ಅದು ಮನುಷ್ಯನ ದೇಹಕ್ಕೆ ಬೇಕಾಗಿರೋದು ಮನುಷ್ಯನ ದೇಹದ ಮೇಲೆ ಪ್ರಯೋಗ ಆಗ್ಬೇಕು. ನಮ್ಮ ಮೇಲೆ ಪ್ರಯೋಗ ಮಾಡಿದ್ದೆ ನಮ್ಗೆ ಮನೋಕುಲಕ್ಕೆ ಅನುಕೂಲಕ್ಕೈತೆ. ಇಲಿ ಮೇಲೆ ಪ್ರಯೋಗ ಅದಕ್ಕೆ ನಾವು ನಮ್ಮ ಮೇಲೆ ಮಾಡ್ಕೊಂಡ್ವಿ ಪ್ರಯೋಗ. ಅಲ್ಲ, ಈಗ ಸಪೋಸ್ ಸರ್ ನೀವು ಪ್ರಯೋಗ ಏನು ನಿಮ್ಮ ಮೇಲೆ ಮಾಡ್ಕೊಂಡಿದ್ರಿ, ಅದರಿಂದ ಏನಾದರೂ ನಿಮ್ಮ ಹೆಲ್ತಿಗೆ ಇಶ್ಯೂ ಏನಾದರೂ ತೊಂದರೆ ಆಗಿದ್ರೆ ಅವಾಗ ನೀವು ಅದರದ್ದು ಏನು? ಇಲ್ಲ ಅದರಿಂದ ಲಾಭಗಳೇ ನೂರಾರು ಲಾಭಗಳನ್ನ ಆಗ್ತಾ ಹೋಗ್ತಾವೆ. ಯಾಕಂತಂದ್ರೆ ನಮ್ಮ ಸೃಷ್ಟಿ ಒಳಗೆ 84 ಲಕ್ಷ ಜೀವರಾಶಿಗಳು ಯಾವುದೇ ಪ್ರಾಣಿ ಬೇಯಿಸಿ ತಿನ್ನೋಲ್ಲ. ಈಗ ಮನುಷ್ಯ ಏನು ಮಾಡತ್ತಾನೆ, ಬೇಯಿಸಿ ತಿಂದೆ ನೂರಾರು ರೋಗಗಳನ್ನು ವೆಲ್ಕಮ್ ಮಾಡ್ಕೊತಾ ಇದ್ದಾನೆ. ಅದೇ ಕಾನ್ಸೆಪ್ಟ್ನಾಗ ನಾವು ಹೊಂಟಿದ್ದೇವೆ. ಯಾವುದು ಪ್ರಾಣಿ ಬೇಯಿಸಿ ತಿನ್ನಲ್ಲ, ಅವಕ್ಕೆ ಯಾವಕ್ಕೂ ರೋಗ ಇಲ್ಲ. ಎಕ್ಸಾಂಪಲ್ ನೋಡ್ರಿ, ಆಣಿಗೆ ಕ್ಯಾನ್ಸರ್ ಇಲ್ಲ, ಒಂಟಿಗೆ ಬ್ಲಡ್ ಪ್ರೆಷರ್ ಇಲ್ಲ, ಮಂಗ್ಯಾಗ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಯಾವ್ದಾದ್ರು ಸಿಜರಿನ್ ಆಗ್ತಾವಕ್ಕೆ ಏನಿಲ್ಲ.
ಇವರು ಪ್ರತಿಯೊಂದು ಮನುಷ್ಯ ಆಹಾರ ಚೇಂಜ್ ಐತಿ, ಅದರಿಂದ ಹಾಸ್ಪಿಟ್ಲ್ ರೋಗದ ಒಂದು ಚಂಗುಲ್ ಸಿಕ್ಕಾಕೊಂಡು ಇವತ್ತು ವಿಲ ಒದ್ದಾಡ್ತಾ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಬೇಯಿಸಿದ ಆಹಾರವನ್ನು ಸಂಪೂರ್ಣವಾಗಿ ಬಿಡಬೇಕು. ಬಿಟ್ಟರೆ ಮಾತ್ರ ಅದು ಅವ್ರದ್ದು ಏನೈತಲ್ಲ ಸಂಪೂರ್ಣ ದೇಹ ಕಾಯಕಲ್ಪ ಆಗಿ ಇವತ್ತು ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಮೂತ್ರಪಿಂಡ ಸಮಸ್ಯೆಗಳು ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ 4 ಸ್ಟೇಜ್ 1 ಅಂತೇಳಿ ಸ್ಟೇಜ್ 4 ಮಟನೂ ನಾರ್ಮಲ್ ಬರ್ತಾ ಇದ್ದಾವೆ ಕೇವಲ ಆಹಾರದಿಂದ. ಯಾಕಂದ್ರೆ ನಮ್ದು ಥಿಯರಿನ ಫುಡ್ ಇಸ್ ಮೆಡಿಸಿನ್ ಒಂದು ವರ್ಲ್ಡ್ ನಾವು ಮಾಡಿದ್ದೀವಿ. ಈಗ ಬುಕ್ ಜನವರಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ಔಷಧಿಗಳೇ ಆಹಾರವಾಗಿ ಬಿಟ್ಟಾವ. ಆಹಾರವೇ ಔಷಧ ಆಗ್ಬೇಕು ನಮ್ದು. ಅಂದಾಗ ಪ್ರತಿಯೊಂದು ವ್ಯಾಧಿಗಳು ನಿರ್ಮೂಲನೆ ಆಗಕ್ಕೆ ಭಾಳ ಸುಲಭ ದಾರಿ ಇದೆ. ಇವರೆಲ್ಲ ಲೈಫ್ ಲಾಂಗ್ ಹೋಗಲ್ಲ ಅಂತ ತಿಳ್ಕೊಂಡಿದ್ದಾರಲ್ಲ, ಅವೆಲ್ಲ ಇವ್ರು ಆಹಾರ ಬದಲಾವಣೆ ಮಾಡ್ಕೊಂಬಿಟ್ಟು ಹೋಗೋದೂ ಇಲ್ಲ. ಮೇನ್ ಇರೋದು ರೋಗಗಳು ಅಸಾಧ್ಯ ಇಲ್ಲ, ಆಹಾರವನ್ನು ಬದಲಾವಣೆ ಮಾಡೋದು ಅಸಾಧ್ಯ ಆಗ್ಬಿಟ್ಟೆ ಜನಕ್ಕೆ. ಓಕೆ, ಹಾಂ ಸರ್. ಈಗ ಎಲ್ಲರೂ ಬೇಕರಿ ಐಟಮ್ಸ್ ಅದು ಕರೆದಿದ್ದು ಆದದ್ದು ತಿಂತಾರೆ ಸರ್. ನಿಮ್ಮ ಪ್ರಕಾರ ಅವುಗಳನ್ನ ಎಷ್ಟರ ಮಟ್ಟಿಗೆ ತಿನ್ನಬೇಕು, ಎಷ್ಟರ ಮಟ್ಟಿಗೆ ತಿನ್ನಬಾರ್ದು? ಬೇಕ್ರಿ ಮೈದಾನಕ್ಕೆ ಭಾಳ ದೂರ ಹೋಗ್ತೀರಿ. ದೊಡ್ಡ ರೋಗನ ತಂದು ಇರ್ತವೆ, ಕಾನ್ಸ್ಟಿಪೇಷನ್. ಯಾಕಂತಂದ್ರೆ ಈಗ ದೊಡ್ಡ ಕಳ್ಳ ಸಣ್ಣ ಕಳ್ಳನೊಳಗೆ ಅವು ಯಾವ ರೀತಿ ಅಂಟ್ಕೋತಾ ಹೋಗಿ ಅಂದರೆ ಅದು ಅವ್ರಿಗೆ 10 ವರ್ಷಟ್ಲೆ ಅಲ್ಲೇ ಇದ್ದು ಕೊಳತು. ಯಾಕಂದ್ರೆ ನಾವು ಈಗ ಆಲ್ಮೋಸ್ಟ್ ಅಲ್ಲಿ ಜನಕ್ಕೆ ಕ್ಲಾಸ್ ಮಾಡ್ತಿರ್ತೀವಲ್ಲ, ಜೂಮ್ ಕ್ಲಾಸ್ ತೆಗೆದುಕೊತಿರ್ತೀವಿ. ಅವ್ರಿಗೆ ವಿತ್ ದೊಡ್ಡ ಕಳ್ಳನಿಂದ ಫೋಟೋ ತೋರಿಸ್ತೇವೆ ಸ್ಕ್ಯಾನರ್ ನಾವು. ಅದ್ರೊಳಗೆ ಬೇಯಿಸಿದ ಆಹಾರಕ್ಕೆ ಯಾಕಂದ್ರೆ ಫೈಬರ್ ಇರೋದಿಲ್ಲ, ಯಾವುದೋ ನ್ಯೂಟ್ರಿಷನ್ ಇರೋದಿಲ್ಲ, ಪೋಷಕಾಂಶಗಳು ಇರೋದಿಲ್ಲ. ಅದು ಅಲ್ಲೇ ಅಂಟ್ಕೊಂಡು ಅಲ್ಲಿ ಹುಳ ಆಗಿ ನೂರಾರು ರೋಗಗಳಿಗೆ ಜನ್ಮ. ಅಕಾರ್ಡಿಂಗ್ ಟು ಆಯುರ್ವೇದನ ಅದೇ ಹೇಳುತ್ತೆ, ಹೊಟ್ಟೆಯಿಂದ ಎಲ್ಲ ರೋಗ ಶುರುವಾಗೋದಂತೇಳಿ ಮಲ ಸಂಗ್ರಹಣೆ. ಹೀಗಾಗಿ ಬೇಯಿಸಿದ ಆಹಾರ ಏನು ನಾವು ಸೇವಿಸ್ತಾರೆ ದೊಡ್ಡ ಕಳ್ಳಿನಾಗ ಸಂಗ್ರಹಣೆಯಾಗಿ ಪ್ರತಿಯೊಂದು ರೋಗ ಕಾರಣ ಆಗ್ತಾ ಇದೆ. ಅದರ ನಿರ್ಮೂಲನೆಗಾಗಿ ಪ್ರಾಕೃತಿಕ ಆಹಾರ ಫುಡ್ ಇಸ್ ಮೆಡಿಸಿನ್ ಅಂತೇಳಿ ನಾವು ಅದು ಥಿಯರಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ವ್ಯಾಧಿಗಳು ಕೆಲಸ ಮಾಡ್ತಾ ಇದೆ. ಓಕೆ, ಅಂದ್ರೆ ಈಗ ನೀವು ಯಾವ್ಯಾವ ರೋಗಗಳಿಗೆ ಯಾವ್ಯಾವ ಔಷಧಿ ಅಂತ ಹೇಳಿ ಕಂಡು ಹಿಡಿದಿರ್ತಾರೆ ಏನು? ಈಗ ನಿಮ್ಗೆ ಎಲ್ಲ ರೋಗಕ್ಕೂ ಇದೇ ಮೆಡಿಸಿನ್ ಈ ಥರ ಏನಾದರೂ ವಿಭಜನೆ? ಅದು ವಿಭಜನೆ ಆಗ್ತಾರೆ, ಮ್ಯಾನೇಜ್ಮೆಂಟ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ BP-ಗೆ ಈ ಟ್ಯಾಬ್ಲೆಟ್, ಶುಗರ್ಗೆ ಈ ಟ್ಯಾಬ್ಲೆಟ್, ಅದು 10 ವರ್ಷ ಆದ್ರೂ ಹೋಗೋದೂ ಇಲ್ಲ. ನಮ್ದು ಹಂಗಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಬ್ಲಡ್ ಪ್ರೆಷರ್ ಐತಿ, ಯಾವ ರೀತಿ ಹಣ್ಣುಗಳನ್ನ ಸೇವಿಸ್ಬೇಕು, ಯಾವ ರೀತಿ ಸೊಪ್ಪುಗಳನ್ನು ತರಕಾರಿ ಒಳಗೆ ಸೊಪ್ಪುಗಳನ್ನು ಸೇವಿಸ್ಬೇಕು, ಯಾವ್ಯಾವ ತರಕಾರಿಗಳು ಸೊಪ್ಪುಗಳು ಹಣ್ಣುಗಳನ್ನು ಸೇವನೆ ಮಾಡಬೇಕು, ಆಮೇಲೆ ಎಷ್ಟು ಗಂಟೆಗೆ ಕೇಳಬೇಕು, ಯಾವ ರೀತಿ ವಾಕಿಂಗ್ ಮಾಡಬೇಕು, ಒಂದು ದಿನಚರಿಯನ್ನು ಅಳವಡಿಸ್ಕೊಡ್ತಾ ಇದ್ದೀವಿ. ಅವ್ರು ಸಂಪೂರ್ಣವಾಗಿ ಲೈಫ್ ಲಾಂಗ್ ಹೋಗೋದಿಲ್ಲ ಅಂತ ಏನು ತಿಳ್ಕೊಂಡಿರ್ತಾರೆ, ಅವೆಲ್ಲ ವಾಸಿ ಆಗುತ್ತೆ ಇವತ್ತು.